ವಿರಾಮದ ನಂತರ ನಿಮ್ಮೂರ ಸುದ್ದಿಗೆ ಮತ್ತೆ ಸ್ವಾಗತ. ಇನ್ನು ಹಾಜರಾತಿ ಇಲ್ಲ ಅಂತ ಕನ್ನಡ ಶಾಲೆಗಳನ್ನು ಮುಚ್ಚಲು ರಾಜ್ಯ ಸರ್ಕಾರ ಮುಂದಾಗಿದೆ ಅಂತ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದವು. ವಿವಿಧ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸಿದವು. ಹಾಜರಾತಿ ಇಲ್ಲ ಅನ್ನೋ ನೆಪ ಒಡ್ಡಿ ರಾಜ್ಯ ಸರ್ಕಾರ ಕನ್ನಡ ಶಾಲೆಗಳಿಗೆ ಬೀಗ ಜಡಿಯಲು ಮುಂದಾಗಿದೆ ಅಂತ ಕನ್ನಡ ಪರ ಸಂಘಟನೆಗಳ ಕಾರ್ಯಕರ್ತರು ಆರೋಪಿಸಿದರು. ಹಲವೆಡೆ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿ ಬಿಡುಗಡೆ ಮಾಡಿದರು. ಕನ್ನಡ ಪರ ಸಂಘಟನೆಗಳ ಪ್ರತಿಭಟನೆಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ ಕನ್ನಡ ಶಾಲೆಗಳನ್ನು ಮುಚ್ಚುವುದಿಲ್ಲ ಅಂತ ಸ್ಪಷ್ಟಪಡಿಸಿದರು. ಅತ್ತ ಬೆಳಗಾವಿಯಲ್ಲಿ ಎಂಇಎಸ್ ಮತ್ತೆ ಖ್ಯಾತಿ ತೆಗೆದಿದೆ. ಬೆಳಗಾವಿ ಮಹಾಪೌರ ಮಂದಾ ಬಾಳೆಕುಂದ್ರಿ ನೇತೃತ್ವದಲ್ಲೇ ಕರಾಳ ದಿನವನ್ನು ಆಚರಿಸಲಾಗಿದೆ. ಕನ್ನಡಿಗರ ವಿರುದ್ಧ ಸದಾ ಕಾಲು ಕೆರೆದು ಜಗಳ ತೆಗೆಯೋ ಎಂಇಎಸ್ ಮತ್ತೆ ಪುಂಡಾಟಿಕೆ ಪ್ರದರ್ಶಿಸಿದೆ. ಬೆಳಗಾವಿಯಲ್ಲಿ ಸಂಭ್ರಮದಿಂದ ಆಚರಿಸ್ತಾ ಇದ್ದ ಕನ್ನಡ ರಾಜ್ಯೋತ್ಸವದ ವೇಳೆ ಎಂಇಎಸ್ ಕಾರ್ಯಕರ್ತರು ತಮ್ಮ ಹಳೆ ಬುದ್ಧಿ ತೋರಿಸಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ನಗರದ ಹಲವು ಬೀದಿಗಳಲ್ಲಿ ಎಂಇಎಸ್ ಕಾರ್ಯಕರ್ತರು ಕನ್ನಡದ ವಿರುದ್ಧ ಬೀದಿಗಿಳಿದಿದ್ರು. ಈ ದಿನವನ್ನ ಅಡ್ಡಿಪಡಿಸಲೆಂದೇ ಬಂದಿದ್ದ ಕಾರ್ಯಕರ್ತರು ಕಪ್ಪು ಬಟ್ಟೆ ಪ್ರದರ್ಶಿಸಿ ಕರಾಳ ದಿನವನ್ನಾಗಿ ಆಚರಣೆ ಮಾಡಿದ್ರು. ಸಾಲದೆಂಬಂತೆ ಸಾವಿರಾರು ಕಾರ್ಯಕರ್ತರು ಸಂಭಾಜಿ ಮೈದಾನದಿಂದ ಮರಾಠ ಮಹಾಮಂಡಲದವರೆಗೆ ಸೈಕಲ್ ಜಾಥಾ ನಡೆಸಿ ತಮ್ಮ ಅತಿರೇಕ ತೋರಿಸಿದರು. ದುರಂತ ಅಂದ್ರೆ ಜಾಥಾದಲ್ಲಿ ಮಹಾಪೌರರಾದ ಮಂದಾ ಬಾಳೆಕುಂದ್ರಿ ಭಾಗವಹಿಸಿದ್ದು ಎಲ್ಲರ ಅಚ್ಚರಿಗೆ कारणवायतो. महाराष्ट्रामध्ये जाण्यासाठी आम्ही एकजुटीने इथे आम्ही प्रत्येक वर्षी हा नोव्हेंबर 1 असा काळा दिन साजरा करतो. पण आम्ही डिवाइड अँड रूल पॉलिसीला आम्ही बळी पडलेलो आहोत. तर मी मराठी भाषिक आहे म्हणूनच मी हा काळा दिन पाळते. ಇನ್ನು ಮೆರವಣಿಗೆಯಲ್ಲಿ ಕಿಡಿಗೇಡಿಗಳು ದಾಂಧಲೆ ನಡೆಸಿದ್ದಾರೆ. ಸಂಕಲ್ಪ ಆಸ್ಪತ್ರೆಯ ಕಿಟಕಿ ಗಾಜುಗಳನ್ನು ಒಡೆದು ಹಾಕಿದ್ದಾರೆ. ಅಲ್ಲದೆ ಪಕ್ಕದಲ್ಲಿದ್ದ ವಾಹನದ ಮೇಲೆ ಕಲ್ಲು ತೂರಾಟ ನಡೆಸಿ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ದಾರೆ. ನಾವು ಮಾಲ್ ತುಂಬ ಗಾಡಿ ನಿಲ್ಸಿದ್ರಿ, ಒಳಗೆ ಐತ್ರಿ ಇದಾ ಮಾಡ್ಕೊತ ಹೊಂಟಿರ್ರಿ. ಆ ಒಂದು ಕಲ್ಲು ಹೋಗೋದ್ರಿ ಮುಂದಿನ ಗ್ಲಾಸ್ ಹೊಡೆದು. ಇಲ್ಲ, ಎಷ್ಟು ಜನ ಇದ್ರಿ? ಯಾರು ಹೊಡೆದ್ರು? ಇದ್ರ ನೋಡ್ರಿ, ಮರಾಠ ಹೋಗ್ತಾ ಇರ್ತಾರಲ್ಲ ಮೋರ್ಚಾ, ಅವ್ರು ಹೋಗ್ತಾ ಇರ್ತಾರ. ಅವ್ರು ಯಾರು ಹೋಗಿದ್ರು ಗೊತ್ತಾಗ. ಇದೇನೇ ಇರಲಿ, ಕನ್ನಡ ನಾಡಿನಲ್ಲೇ ಇದ್ಕೊಂಡು ಇಲ್ಲೇ ಬದುಕು ಕಟ್ಟಿಕೊಂಡು ಇಲ್ಲಿನ ಗಾಳಿ ಇಲ್ಲಿನ ನೀರು ಸೇವಿಸಿ ಹೊರ ರಾಜ್ಯದವರಿಗೆ ಬೆಂಬಲ ನೀಡ್ತಾ ಇರೋರಿಗೆ ಕಡಿವಾಣ ಹಾಕಲೇಬೇಕು. ಅಮರೇಶ್ ರಾಠೋಡ್, ಸುವರ್ಣ ವಾರ್ತೆಗಳು, ಬೆಳಗಾವಿ. ರಾಜ್ಯದಲ್ಲಿ ಅಡ್ವಾಣಿ ಜನಚೇತನ ಯಾತ್ರೆ 3 ದಿನಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಗಿದ ಯಾತ್ರೆ ಕಾರವಾರ ಮೂಲಕ ಗೋವಾ ಪ್ರವೇಶಿಸಿತು. ಭ್ರಷ್ಟಾಚಾರದ ವಿರುದ್ಧ ಎಲ್ಕೆ ಅಡ್ವಾಣಿ ಕೈಗೊಂಡಿರುವ ಜನಚೇತನ ಯಾತ್ರೆ ರಾಜ್ಯದಲ್ಲಿ 3ನೇ ದಿನ ಪೂರೈಸಿದೆ. ನಿನ್ನೆ ಮಂಗಳೂರಿನಲ್ಲಿ ಸಮಾವೇಶ ಮುಗಿದ ಬಳಿಕ ರಥಯಾತ್ರೆ ಉತ್ತರ ಕನ್ನಡ ಜಿಲ್ಲೆಯತ್ತ ಸಾಗಿತು. ಭಟ್ಕಳದಲ್ಲಿ ರಥಯಾತ್ರೆಗೆ ಬಿಜೆಪಿ ಕಾರ್ಯಕರ್ತರು ಭವ್ಯ ಸ್ವಾಗತ ಕೋರಿದರು. ಭಟ್ಕಳದಿಂದ ಬಂದ ಯಾತ್ರಾರ್ಥಿಗಳು ಮುರುಡೇಶ್ವರದಲ್ಲಿ ತಂಗಿದ್ರು. ಬೆಳಿಗ್ಗೆ 8:45ಕ್ಕೆ ಎಲ್ಕೆ ಅಡ್ವಾಣಿ, ರವಿಶಂಕರ್ ಪ್ರಸಾದ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರೊಡನೆ ಮುರುಡೇಶ್ವರರ ದರ್ಶನ ಪಡೆದರು. ಬಳಿಕ ಹೊನ್ನಾವರ ಮಾರ್ಗವಾಗಿ ಕುಮಟಾಕ್ಕೆ ಆಗಮಿಸಿದ ಅಡ್ವಾಣಿ ಕುಮಟಾದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕನ್ನಡ ಧ್ವಜಾರೋಹಣ ಮಾಡಿಸಿದರು. ಬಳಿಕ ಭಾರತಾಂಬೆಗೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಕೆಎಸ್ ಈಶ್ವರಪ್ಪ, ಅನಂತಕುಮಾರ್, ರವಿಶಂಕರ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಣಿಕಿ ಮೈದಾನದಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಯಿತು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಡ್ವಾಣಿ ಕನ್ನಡದಲ್ಲೇ ರಾಜ್ಯೋತ್ಸವ ಶುಭಾಶಯ ಕೋರಿದ್ದು ವಿಶೇಷವಾಗಿತ್ತು. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. भ्रष्टाचार होता है. India is not a corrupt country. The leaders in New Delhi may be corrupt, the government may be corrupt, but India is not a corrupt country. By and large, the people of India are honest, hard-working people who earn their own money. ಒಟ್ನಲ್ಲಿ ಕರ್ನಾಟಕದಲ್ಲಿ ಜನಚೇತನ ಯಾತ್ರೆ ಇಂದು ಕೊನೆ ದಿನ.
ಕಾರವಾರದಿಂದ ಜನಚೇತನ ಯಾತ್ರೆ ಗೋವಾಕ್ಕೆ ಪ್ರಯಾಣ ಬೆಳೆಸಿತು. ಕಡತೋಕ ಮಂಜು, ಸುವರ್ಣ ವಾರ್ತೆಗಳು, ಕಾರವಾರ.